ಸಿ ಯಾವ ಅಡುಗೆ ಎಣ್ಣೆನ ನಾವು ಬಳಸಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬಾ ಜನರಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಸಿ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕರೆಕ್ಟ್ ಆಗಿರಬೇಕು, ನಮ್ಮ ಟ್ರೈಗ್ಲಿಸರಾಯ್ಡ್ ಕಂಟ್ರೋಲ್ ಅಲ್ಲಿ ಇರಬೇಕು, ಇದೆಲ್ಲ ಚೆನ್ನಾಗಿರಬೇಕು ಅಂತಂದ್ರೆ ಯಾವ ಅಡುಗೆ ಎಣ್ಣೆನ ಬಳಸಬೇಕು ಅಂತ ಹೇಳಿ ತುಂಬಾ ಜನ ಕೇಳ್ತಾರೆ. ಸಿ ಒಂದನೇದು ಮುಖ್ಯವಾಗಿ ನಾವೇನು ಅರ್ಥ ಮಾಡ್ಕೊಳ್ಬೇಕು, ರಿಫೈನ್ ಆಗಿರುವ ಎಣ್ಣೆಯನ್ನ ಬಳಸಬಾರ್ದು. ಅದನ್ನ ಬಿಟ್ಟು ನ್ಯಾಚುರಲಿ ಎಕ್ಸ್ಟ್ರಾಕ್ಟ್ ಮಾಡಿರುವ ಶುದ್ಧವಾದ ಎಣ್ಣೆಯನ್ನ ಬಳಸಬೇಕು. ಅದು ಒಂದನೇದು. ಯಾವ ಎಣ್ಣೆ ಒಳ್ಳೆಯದು? ನಾವು ಶೇಂಗಾದ ಎಣ್ಣೆಯನ್ನ, ಕಡಲೆಕಾಯಿ ಎಣ್ಣೆಯನ್ನು ಬಳಸಬೇಕಾ, ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಳಸೋದಾ, ಕುಸುಬೆ ಎಣ್ಣೆಯನ್ನು ಬಳಸೋದಾ, ಸನ್ಫ್ಲವರ್ ಎಣ್ಣೆಯನ್ನು ಬಳಸೋದಾ? ಸಿ ನೋಡಿ, ನಾವು ಎಣ್ಣೆಯ ನ್ಯೂಟ್ರಿಷನಲ್ ಪ್ರೊಫೈಲ್ ಅನ್ನ ನೋಡಿದಾಗ ಪ್ರತಿಯೊಂದು ಎಣ್ಣೆಯಲ್ಲಿ ಬೇರೆ ಬೇರೆ ತರಹದ ಫ್ಯಾಟಿ ಆಸಿಡ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಹತ್ರ 3 ಎಣ್ಣೆಗಳಿದೆ. ಇದು ಒಂದನೇದು ಕೊಬ್ಬರಿ ಎಣ್ಣೆ, ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಇದು ಕುಸುಬೆ ಎಣ್ಣೆ, ಇದರಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಇದು ಶೇಂಗಾದ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಇದರಲ್ಲಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ಒಂದೊಂದು ಫ್ಯಾಟಿ ಆಸಿಡ್ದು ಅಡ್ವಾಂಟೇಜಸ್ಸು ಇರುತ್ತೆ, ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ. ಸೊ ಅದಕ್ಕೆ ನಾವು ಯಾವಾಗ ಎಣ್ಣೆಯನ್ನು ಒಂದು ಕಾಂಬಿನೇಷನ್ ಅಲ್ಲಿ ಬಳಸ್ತೇವೆ, ಅದು ನಮ್ಮ ದೇಹದ ಮೇಲೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದೇ ತರಹದ ಫ್ಯಾಟಿ ಆಸಿಡ್ ಜಾಸ್ತಿ ನಮ್ಮ ದೇಹಕ್ಕೆ ಕೊಡಬಾರ್ದು. ಸೊ ನೀವು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ರಿ ಅಂದ್ರೆ ಕೊಬ್ಬರಿ ಎಣ್ಣೆಯ ಜಾಗದಲ್ಲಿ ಒಂದು ಸ್ವಲ್ಪ ಕುಸುಬೆ ಎಣ್ಣೆಯನ್ನ ಅಥವಾ ಒಂದು ಸ್ವಲ್ಪ ನೀವು ಶೇಂಗಾದ ಎಣ್ಣೆಯನ್ನು ಬಳಸಿ. ಈ ಕೆಲವೊಬ್ರು ಬರೀ ಶೇಂಗಾದ ಎಣ್ಣೆಯನ್ನು ಬಳಸ್ತಿರ್ತಾರೆ, ತಿಂಗಳಿಗೆ 3 ಲೀಟರ್ 4 ಲೀಟರ್ 5 ಲೀಟರ್. ನೀವು ಆ ಜಾಗದಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಕುಸುಬೆ ಎಣ್ಣೆಯನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕುಸುಬೆ ಎಣ್ಣೆಯಲ್ಲಿ ನಿಮಗೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ, ಅದು ನಿಮ್ಮ ಟ್ರೈಗ್ಲಿಸರೈಡ್ ಅನ್ನ ಕಂಟ್ರೋಲ್ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ರೀತಿ ಒಂದೊಂದು ಆಯಿಲ್ ಅಲ್ಲಿ, ಒಂದೊಂದು ಎಣ್ಣೆಯಲ್ಲಿ ಬೇರೆ ತರಹದ ಫ್ಯಾಟಿ ಆಸಿಡ್ಸ್ಗಳಿರುತ್ತೆ. ಸೊ ಕಾಂಬಿನೇಷನ್ ಅಲ್ಲಿ ಎಣ್ಣೆಯನ್ನು ಬಳಸಿ. ಸೊ ನಾವು ಇಲ್ಲಿ ಬೇಸಿಕಲಿ ಏನು ಮಾಡ್ತೀವಿ ಅಂದ್ರೆ ಈ 3 ಎಣ್ಣೆಯನ್ನ ಸ್ವಲ್ಪ ಸ್ವಲ್ಪ ಬಳಸ್ತೇವೆ. ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನ, ಒಂದು ಸ್ವಲ್ಪ ಶೇಂಗಾದ ಎಣ್ಣೆಯನ್ನ, ಒಂದು ಸ್ವಲ್ಪ ಕುಸುಬೆ ಎಣ್ಣೆಯನ್ನ. ಸೊ ಕಾಂಬಿನೇಷನ್ ಅಲ್ಲಿ ಎಣ್ಣೆಯನ್ನು ಬಳಸಿ. ಮತ್ತೊಂದು ಏನು ಮಾಡುತ್ತೆ, ನೀವು ಫಾರ್ ಎಕ್ಸಾಂಪಲ್ ಕುಸುಬೆ ಎಣ್ಣೆ ನಿಮ್ಮ ದೇಹವನ್ನು ಮಾಯಿಶ್ಚರೈಸ್ ಮಾಡುತ್ತೆ. ಯಾರ ದೇಹದಲ್ಲಿ ವಾತ ಜಾಸ್ತಿ ಇದೆ, ಪಿತ್ತ ಜಾಸ್ತಿ ಇದೆ, ಹೀಟ್ ಇದೆ, ದೇಹ ಒಣಗ್ತಾ ಇದೆ, ಅವರಿಗೆ ಕುಸುಬೆ ಎಣ್ಣೆ ತುಂಬಾ ಒಳ್ಳೆಯದು. ಯಾರ ದೇಹದಲ್ಲಿ ರಕ್ತದ ಪರಿಚಲನೆ ಚೆನ್ನಾಗಿಲ್ಲ, ಅವರಿಗೆ ಕೊಬ್ಬರಿ ಎಣ್ಣೆ ಒಳ್ಳೆಯದು. ಯಾರ ದೇಹದಲ್ಲಿ ಪಿತ್ತ ವೀಕ್ ಇದೆ, ಡೈಜೆಷನ್ ವೀಕ್ ಇದೆ, ಅವರಿಗೆ ಶೇಂಗಾದ ಎಣ್ಣೆ ಒಳ್ಳೆಯದು. ಸೊ ನಮ್ಮ ಪ್ರಕೃತಿಗೆ ಅನುಗುಣವಾಗಿಯೂ ಕೂಡ ನಾವು ಆಯಿಲ್ ಅನ್ನ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ನಮಗೆ ಅದೆಲ್ಲ ಗೊತ್ತಿಲ್ಲ ಅಂತಂದ್ರೆ ಕಾಂಬಿನೇಷನ್ ಅಲ್ಲಿ ಬಳಸಿದ್ರೆ ಒಳ್ಳೆಯದು. ಸೊ ಅದಕ್ಕೆ ಈ 3 ಎಣ್ಣೆಗಳು ಒಳ್ಳೆಯದು. ಸೊ ಕಾಂಬಿನೇಷನ್ ಅಲ್ಲಿ ಎಣ್ಣೆಯನ್ನು ಬಳಸಿದಷ್ಟು ನಿಮಗೆ ಅದು ಸೂಕ್ತ. ಧನ್ಯವಾದ.